ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ತಿಳಿಸ್ಕೊಡ್ತೇನೆ. Dear students, in this video I am going to deliver a lecture on the topic macroeconomics, meaning and definitions. ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರ ಮತ್ತು ಸಮಷ್ಟಿ ಅರ್ಥಶಾಸ್ತ್ರ ಎಂಬ ಪದಗಳನ್ನು ಮೊದಲು 1920ರಲ್ಲಿ ರಾಗ್ನರ್ ಫ್ರೆಶ್ ಎಂಬ ಎಕಾನಮಿಸ್ಟು ಈ ಪರಿಭಾಷೆಗಳನ್ನು ಪ್ರಸ್ತುತಪಡಿಸ್ತಾರೆ. ಅದರ ನಂತರ ಈ ಪದಗಳು ಅರ್ಥಶಾಸ್ತ್ರದಲ್ಲಿ ವ್ಯಾಪಕವಾಗಿ ಬಳಕೆಯಾಗ್ತವೆ. ವಿದ್ಯಾರ್ಥಿಗಳೇ, ಈ ಸಮಷ್ಟಿ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅನ್ನೋ ಪದಗಳು ಆಂಗ್ಲ ಭಾಷೆಯಲ್ಲಿ ಮ್ಯಾಕ್ರೋ ಎಂದು ಕರೆಯಲ್ಪಡ್ತಕ್ಕಂತಹ ಸಮಗ್ರ ಎಂಬ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಹುಟ್ಟಿದೆ. ಈ ಮ್ಯಾಕ್ರೋಸ್ ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡದು ಅಥವಾ ವಿಸ್ತಾರವಾದದ್ದು ಎಂಬ ಅರ್ಥವನ್ನು ಇದು ಕೊಡ್ತದೆ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಡೀ ರಾಷ್ಟ್ರದ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಒಟ್ಟು ಹೂಡಿಕೆ, ಇಡೀ ಕೈಗಾರಿಕೆಯ ಸಮತೋಲನ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡ್ತದೆ ಅಂತ. ಅಂದ್ರೆ ಯಾವುದೇ ವಿಷಯವನ್ನ ನಿರ್ದಿಷ್ಟ ಘಟಕವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸದೆ ಎಲ್ಲ ಘಟಕಗಳನ್ನು ಇಡಿಯಾಗಿ ವಿಶ್ಲೇಷಿಸುವ ಅರ್ಥಶಾಸ್ತ್ರದ ಶಾಖೆಯೇ ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ವ್ಯಾಖ್ಯಾನ ಮಾಡಬಹುದು. ಅಂದ್ರೆ ಇಡೀ ರಾಷ್ಟ್ರದ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಒಟ್ಟು ಹೂಡಿಕೆ ಎಂಬುದಾಗಿ ಇದು ಅಧ್ಯಯನ ಮಾಡ್ತದೆ. ಅದರ ಬದಲಾಗಿ ನಿರ್ದಿಷ್ಟ ಘಟಕಗಳನ್ನು ಅಂದರೆ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಒಂದು ಉದ್ಯಮ ಸಂಸ್ಥೆಯ ಪೂರೈಕೆ, ಬೇಡಿಕೆ, ಒಟ್ಟು ಆದಾಯವನ್ನು ಅಧ್ಯಯನ ಮಾಡೋದಿಲ್ಲ. ಇದು ಇಡೀ ರಾಷ್ಟ್ರದ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆಯನ್ನು ಅಧ್ಯಯನ ಮಾಡುವಂತಹ ಶಾಖೆಯಾಗಿದೆ ಅಂತ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನವನ್ನು ಮಾಡಬಹುದು. ವಿದ್ಯಾರ್ಥಿಗಳೇ, ಈ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ಕೆಲವು ಅರ್ಥಶಾಸ್ತ್ರಜ್ಞರು ತಿಳಿಸಿ ಅವ್ರದೇ ಆದಂತಹ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಆ ವ್ಯಾಖ್ಯಾನಗಳನ್ನು ಗಮನಿಸ್ತಾ ಬರೋಣ. ವಿದ್ಯಾರ್ಥಿಗಳೇ, ಕೆನ್ನತ್ ಈ ಬೌಲ್ಡಿಂಗ್ ಅವರ ಅಭಿಪ್ರಾಯದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಣಾಮಗಳನ್ನು, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು, ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಬೆಲೆಯ ಮಟ್ಟವನ್ನು, ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಭ್ಯಸಿಸುತ್ತದೆ ಅಂತ ಕೆನ್ನತ್ ಈ ಬೌಲ್ಡಿಂಗ್ ಹೇಳ್ತಾರೆ. ಅಂತ ಹೇಳಿದ್ರೆ, ಒಂದು ಕೈಗಾರಿಕೆಯ, ಒಂದು ಉದ್ಯಮ ಸಂಸ್ಥೆಯ ಆರ್ಥಿಕ ಪರಿಮಾಣಗಳ ಅಧ್ಯಯನದ ಬದಲಾಗಿ ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಪರಿಮಾಣಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಖೆಯಾಗಿದೆ ಅಂತ ಕೆನ್ನತ್ ಈ ಬೌಲ್ಡಿಂಗ್ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇನ್ನೊಬ್ಬ ಎಕಾನಮಿಸ್ಟ್ ಪ್ರಾಧ್ಯಾಪಕ ಎ.ಎಂ. ಜೋಶಿ ರವರ ಪ್ರಕಾರ ವ್ಯಕ್ತಿಗಳ, ಉದ್ಯಮ ಘಟಕಗಳ ನಿರ್ಣಯ ಕೈಗೊಳ್ಳುವಿಕೆ ಪ್ರಕ್ರಿಯೆಗೆ ವಿರುದ್ಧವಾಗಿ ಸಮಗ್ರ ಆರ್ಥಿಕ ಸಿದ್ಧಾಂತವು ಪ್ರಾಥಮಿಕವಾಗಿ ವಿಶಾಲವಾದ ಆರ್ಥಿಕ ಸಮಗ್ರ ಚಲಪರಿಣಾಮಗಳ ನಡುವಿನ ಸಂಬಂಧಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತ ಪ್ರಾಧ್ಯಾಪಕ ಎ.ಎಂ. ಜೋಶಿ ಅವರು ಹೇಳ್ತಾರೆ. ಅಂದ್ರೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ, ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೈಗೊಳ್ಳೋದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅದೇ ಒಂದು ರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ, ರಾಷ್ಟ್ರದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದನ್ನ ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, macroeconomics is concerned with the study of aggregate behavior in an economy. According to Durbush and Fisher, macroeconomics is concerned with the
behavior of the economy as a whole. With the booms and recessions, the economy's total output of goods and services, the growth of output, the rates of inflation and unemployment, the balance of payments, exchange rates, and something. Dear students, macroeconomics is concerned with the aggregate behavior in an economy. So, the behavior of economy is observed by the factors like unemployment, inflation, output, balance of payment, and exchange rates. So, these factors are to be observed as to the nation is concerned, not concerned to a industry or a firm. That's why the macroeconomics is concerned with the study of aggregate behavior in an economy. Thus, the key concepts that are discussed under macroeconomics are aggregate price level, total output in the economy, employment, unemployment levels, levels of interest rates, wage rates, exchange rates, growth rates of output, inflation rates, recessions, booms, trade, balance, physical balance of payments, fiscal and monetary policies, national debt. These are all the issues studied under the macroeconomics. So, dear students, ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಹೇಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು, ಯಾವಾಗ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 1776ರಲ್ಲಿ ಆಡಮ್ ಸ್ಮಿತ್ ವೆಲ್ತ್ ಆಫ್ ನೇಷನ್ ಅನ್ನೋ ಒಂದು ಪ್ರಬಂಧವನ್ನು ಬರೀತಾರೆ. An Enquiry into the Nature, Causes and Wealth of Nation ಅಂತ. 1776 ಕಾಲಘಟ್ಟದಲ್ಲಿದ್ದಂತಹ ಆರ್ಥಿಕ ಪರಿಸ್ಥಿತಿ ಮತ್ತು ಆ ಕಾಲಘಟ್ಟದಲ್ಲಿ ಪ್ರಸ್ತುತವಾಗಿದ್ದಂತಹ ಥಿಯರಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಸಂಪ್ರದಾಯ ಪಂಥದ ಆರ್ಥಿಕ ಸಿದ್ಧಾಂತಗಳು. ಆ ಟೈಮಲ್ಲಿ ಅಂದ್ರೆ 1936, 1929, 30, 32ರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತದೆ. ಅವಾಗ ಸಂಪ್ರದಾಯ ಪಂಥದ ಥಿಯರಿಗಳು ಆ ಸಮಸ್ಯೆಗೆ, ಮಹಾ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಲು ಆಗೋದಿಲ್ಲ. ಅಂದ್ರೆ ಮಹಾ ಆರ್ಥಿಕ ಮುಗ್ಗಟ್ಟಿನ ಲಕ್ಷಣಗಳೇನಾಗಿತ್ತು ಅಂತ ಹೇಳಿದ್ರೆ, ಆದಾಯವು ಪಾತಾಳಕ್ಕೆ ಹೋಗಿರ್ತದೆ, ನಿರುದ್ಯೋಗದ ಪ್ರಮಾಣ ಹೆಚ್ಚಿರ್ತದೆ ಮತ್ತು ಹೂಡಿಕೆ ಇರೋದಿಲ್ಲ, ಉಳಿತಾಯಗಳಿರೋದಿಲ್ಲ. ಇವುಗಳ ಸಮಸ್ಯೆಯಿಂದ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿರ್ತದೆ. ಅಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಇದ್ದಂತಹ ಸಂಪ್ರದಾಯ ಪಂಥದ ಸಿದ್ಧಾಂತಗಳು ಉತ್ತರವನ್ನು ಕೊಡೋದಿಕ್ಕೆ ಫೇಲ್ ಆಗ್ತವೆ. ಸೊ ಅಂತಹ ಸಂದರ್ಭದಲ್ಲಿ 1936ರಲ್ಲಿ ಜೇಮ್ಸ್ ಕೇನ್ಸ್ ಬರೆದಂತಹ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಎಂಬ ಪ್ರಬಂಧದ ಮೂಲಕ ಜೇಮ್ಸ್ ಕೇನ್ಸ್ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದನ್ನ ತನ್ನ ಸಿದ್ಧಾಂತದ ಮೂಲಕ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತ್ತು. ಆ ಆರ್ಥಿಕ ಮುಗ್ಗಟ್ಟಿಗೆ ಬಹಳ ಪ್ರಮುಖವಾದ ಕಾರಣ ಅಂದರೆ ಖಾಸಗಿ ಹೂಡಿಕೆಯ ಕೊರತೆ. ಈ ಖಾಸಗಿ ಹೂಡಿಕೆಯ ಕೊರತೆಯ ಪರಿಣಾಮವಾಗಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತ್ತು. ಆ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗಡೆ ಬರಲು ಜೇಮ್ಸ್ ಕೇನ್ಸ್ ಸೂಚಿಸಿದ ಪರಿಹಾರ ಯಾವುದು ಅಂತ ಹೇಳಿದ್ರೆ, ಸರ್ಕಾರದ ಹೂಡಿಕೆ, ಸರ್ಕಾರದ ವೆಚ್ಚ. ಅಂದರೆ ಜೇಮ್ಸ್ ಕೇನ್ಸ್ನ ಪ್ರಕಾರ ಸರ್ಕಾರದ ಹೂಡಿಕೆಯಿಂದ ಪರಿಣಾಮಕಾರಿಯ ಬೇಡಿಕೆಯನ್ನ ಹೆಚ್ಚಿಸಬಹುದು ಅಂತ ಹೇಳ್ತಾರೆ.
ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸೋದಕ್ಕೆ ಅನುಭವ ಕೂಡ ಜಾಸ್ತಿ ಆಗಿರಬೇಕು, ಹೆಚ್ಚಿರಬೇಕು. ಅನುಭವ ಹೆಚ್ಚಿರಬೇಕು ಅಂತ ಹೇಳಿದ್ರೆ ಆದಾಯ ಹೆಚ್ಚಿರಬೇಕು. ಆದಾಯ ಹೆಚ್ಚಿರಬೇಕು ಅಂತ ಹೇಳಿದ್ರೆ ಉದ್ಯೋಗಾವಕಾಶಗಳು ದೊರಕಿರಬೇಕು. ಇವೆಲ್ಲವೂ ಕೂಡ ಒಟ್ಟು ಆದಾಯ, ಒಟ್ಟು ಉದ್ಯೋಗ, ಒಟ್ಟು ಅನುಭವ, ಒಟ್ಟು ಹೂಡಿಕೆ ಎಂಬುದಾಗಿಯೇ ಬಳಸ್ತಾ ಬರ್ತಾನೆ. ಅಂದರೆ ಅರ್ಥ ಸಮಗ್ರ ಅರ್ಥಶಾಸ್ತ್ರದ ಪರಿಮಾಣಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತದೆ. ಅಂದರೆ ಇವರು ಕೊಟ್ಟಂತಹ ಥಿಯರಿಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪರಿಮಾಣಗಳಾಗಿರ್ತವೆ. ಅವನು ನೀಡಿದಂತಹ ಇವೆಲ್ಲ ವಿಶ್ಲೇಷಣೆ ಏನಿದೆ ಇದು ಸಮಗ್ರ ಅರ್ಥಶಾಸ್ತ್ರದ ಪರಿಧಿಯೊಳಗಡೆ, ವ್ಯಾಪ್ತಿಯೊಳಗಡೆ ಬರ್ತಕ್ಕಂತಹ ವಿಚಾರಗಳು. ಹಾಗಾಗಿ ಜೇನ್ ಕೇಸ್ನಿಂದ ಸಮಗ್ರ ಅರ್ಥಶಾಸ್ತ್ರವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆವಾಗ ಮ್ಯಾಕ್ರೋ ಎಕನಾಮಿಕ್ಸನ್ನು ಹೆಚ್ಚು, ಮ್ಯಾಕ್ರೋ ಎಕನಾಮಿಕ್ಸ್ನ ವಿಚಾರಗಳನ್ನು, ಮ್ಯಾಕ್ರೋ ಎಕನಾಮಿಕ್ಸ್ನ ಪರಿಭಾವನೆಗಳನ್ನು ಹೆಚ್ಚು ಬೇರೆ ಬೇರೆ ರಾಷ್ಟ್ರಗಳು ಉಪಯೋಗಿಸ್ಕೊಳ್ತಾ ಬರ್ತಾ ಹೋಗ್ತವೆ. ಮತ್ತು ವಿದ್ಯಾರ್ಥಿಗಳೇ, ಸೆಂಟ್ರಲ್ ಪರ್ಸನ್ಸ್ ಇನ್ ಮ್ಯಾಕ್ರೋ ಎಕನಾಮಿಕ್ಸ್, ಯಾವೆಲ್ಲ ಸೆಂಟ್ರಲ್ ಪರ್ಸನ್ಸ್ ಇದ್ದಾವೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ? ಕೇಂದ್ರೀಯ ಪ್ರಶ್ನೆಗಳು ಯಾವ್ಯಾವು, ಪ್ರಮುಖವಾದ ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಹೌ ಟು ಎಕ್ಸ್ಪ್ಲೈನ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಹೈ ಅನ್ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ. ಆ್ಯಂಡ್ ಸೆಕೆಂಡ್ ಒನ್, how to explain the problem of inflation. Third one, how to explain an economic slowdown in an economy. Dear students, these three questions are central questions of macroeconomics. These questions guide us to how to study the macroeconomics. Dear students, high unemployment rate is the major problem to many other countries. So when we look this problem in a way of research oriented, we can get the solution. We can tackle the unemployment problem. So when we look into the theoretical background, what are the theories behind unemployment and what are the theories behind inflation rate, what are the theories behind economic slowdown we have, and what are the solutions they have made, and these are all the issues are to be dealt in macroeconomics. These are all the problems will be solved in macroeconomics. So that's why macroeconomics is very, very important for a country like India and any other country. Dear students, ನಾವು ಅರ್ಥಶಾಸ್ತ್ರವನ್ನು ಯಾವ ರೀತಿ ಓದಬೇಕು ಅಂತ ಹೇಳಿದ್ರೆ, ಸಮಗ್ರ ಅರ್ಥಶಾಸ್ತ್ರವನ್ನು ಯಾವ ರೀತಿ ಓದಬೇಕು ಅಂತ ಹೇಳಿದ್ರೆ, ಮೊದಲು ಕ್ಲಾಸಿಕಲ್ ಎಕನಾಮಿಕ್ಸ್ ಅವ್ರನ್ನ ಓದ್ಕೋಬೇಕು. ಅದಾದ್ಮೇಲೆ ಕೇನ್ಸಿಯನ್ ಥಾಟ್ ಅನ್ನ ಓದ್ಕೋಬೇಕು. ಅದಾದ್ಮೇಲೆ ಮಾನಿಟರಿಸ್ಟ್ನ ಓದ್ಕೋಬೇಕು. ಅದಾದ್ಮೇಲೆ ನ್ಯೂ ಕ್ಲಾಸಿಕಲ್ ಸ್ಕೂಲ್ ಆಫ್ ಥಾಟ್ ಅನ್ನು ಓದಬೇಕು. ಅದಾದ್ಮೇಲೆ ನ್ಯೂ ಕ್ಲಾಸಿಕಲ್ ಸ್ಕೂಲ್ ಆಫ್ ಥಾಟ್ ಅನ್ನು ಓದಬೇಕು. ಅದಾದ್ಮೇಲೆ ನ್ಯೂ ಕೇನ್ಸಿಯನ್ ಸ್ಕೂಲ್ ಆಫ್ ಥಾಟ್ ಅನ್ನು ಓದಬೇಕು. ಅದಾದ್ಮೇಲೆ ನ್ಯೂ ಗ್ರೋತ್ ಥಿಯರೀಸ್ನ ಓದಬೇಕು. ಅದಾದ್ಮೇಲೆ ನ್ಯೂ ಸಿಂಥೆಸಿಸ್ ಆ್ಯಂಡ್ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಥಿಯರೀಸ್ ಅಂತ ಇದೆ, ಅದನ್ನು ಓದಬೇಕು. ಅಂದರೆ ಸಪ್ಲೈ ಸೈಡ್ ಎಕನಾಮಿಕ್ಸು. ಸೊ ಈ ರೀತಿಯ ಕ್ಲಾಸಿಫಿಕೇಶನ್ನಿಂದ ಸಮಗ್ರ ಅರ್ಥಶಾಸ್ತ್ರವನ್ನು ಓದಿದ್ರೆ ಅದು ಪರಿಣಾಮಕಾರಿಯಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ಒಂದು ರೋಡ್ ಮ್ಯಾಪ್ ಇದ್ದಾಗೆ, ಇದು ಕ್ರೋನಾಲಜಿಕಲ್ ಆರ್ಡರ್ ಆಗಿರ್ತಕ್ಕಂತಹ ಸ್ಕೂಲ್ಸ್ ಆಫ್ ಥಾಟ್ಸ್. ಸೊ ಈ ನಿಟ್ಟಿನಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.